ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವೇತ್. ಇವತ್ತಂತೂ ನಾವು ಇಲ್ಲಿ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡೋಣ. ಮೊಸರು ಮತ್ತು ಮೊಟ್ಟೆ ಇದ್ದರೆ ನೀವು ರುಚಿಯಾದಂತಹ ಗ್ರೇವಿನ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಮ್ ಎಗ್ ಗ್ರೇವಿ. ಸ್ಟೋವ್ ಆನ್ ಮಾಡ್ದೇ ಗ್ರೇವಿಗೆ ರೆಡಿ ಮಾಡ್ಕೊಂಡು ಬಿಡೋಣವಾ. ಅದೇ ನಮ್ಮ ದಮ್ ಎಗ್ ಗ್ರೇವಿದು ಸ್ಪೆಷಾಲಿಟಿ. ಒಂದು ಕಡಾಯಿನಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ಕರ್ಡ್ ಹಾಕ್ಕೊಳ್ಳೋಣ. ಸ್ವಲ್ಪ ತಿಕ್ಕ ಕರ್ಡೆ ಹಾಕ್ಕೊಳ್ಳಿ. ಅದಕ್ಕೆ 2ರಿಂದ 3 ಸ್ಪೂನಷ್ಟು ಅಚ್ಚ ನೀವು ಇನ್ನೂ ಜಾಸ್ತಿ ಖಾರ ತಿನ್ನೋರಿದ್ರೆ ಇನ್ನೂ ಹಾಕ್ಕೋಬೋದು. ಒಂದು 4 ಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಗರಂ ಮಸಾಲ, 1/2 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇದು ಸ್ಟವ್ ಆನ್ ಮಾಡಿದೆ ಮಾಡ್ತಾ ಇದ್ದಾಳೆ ಗ್ರೇವಿನ ಅನ್ಕೋಬೇಡಿ. ನಾನು ಈ ಸ್ಟವ್ ಆನ್ ಮಾಡೋವಾಗ ಹೇಳ್ತೀನಿ, ನೀವು ನಿಮ್ಮ ಮನೇಲಿ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ. ಆಮೇಲೆ ಇಲ್ಲಿ ಫ್ರೈಡ್ ಆನಿಯನ್ಸ್ ಆ್ಯಡ್ ಮಾಡಿಬಿಡೋಣ. ಫ್ರೈಡ್ ಆನಿಯನ್ಸ್ ಅಂದರೆ 1 ಆನಿಯನ್ನ ಉದ್ದುದು ಕಟ್ ಮಾಡಿಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ರೌನಿಶ್ ಬರೋವರೆಗೂ. ಅಲ್ಲಿಗೆ ಫ್ರೈಡ್ ಆನಿಯನ್ಸ್ ರೆಡಿ ಆಗುತ್ತೆ. 1-2 ಗ್ರೀನ್ ಚಿಲ್ಲೀಸು. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ದಿಂಡು ಇರುತ್ತಲ್ಲ, ಅದನ್ನು ತೊಗೊಂಡು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ಬಿಡಿ. ಅಷ್ಟೇ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇಲ್ಲಿ 2 ಸ್ಪೂನಷ್ಟು ತುಪ್ಪ, 2ರಿಂದ 3 ಸ್ಪೂನಷ್ಟು ತುಪ್ಪ ಬಳಸ್ಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಬಳಸಿದಷ್ಟು ಈ ಗ್ರೇವಿಗೆ ತುಂಬ ರಿಚ್ನೆಸ್ ಕೊಡುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು 4 ಬಾಯ್ಲ್ಡ್ ಎಗ್ಸ್ ಹಾಕ್ಕೋತಾ ಇದ್ದೀನಿ. ಬಾಯ್ಲ್ಡ್ ಎಗ್ಸ್ ಹಾಕೋಬೇಕಿದ್ರೆ ನೀವು ಬೇಕಿದ್ರೆ ಮಧ್ಯ ಸ್ಲಿಟ್ ಮಾಡ್ಕೊಳ್ಳಿ ಸಣ್ಣದಾಗೆ. ಆವಾಗ ನಿಮಗೆ ಮಸಾಲದೆಲ್ಲ ಎಗ್ ಒಳಗಡೆ ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ. ಎಗ್ಸ್ನೆಲ್ಲ ಮಸಾಲನಲ್ಲಿ ಕೋಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಟ್ಟು ಆಮೇಲೆ ಇವಾಗ ನೀವು ನಿಮ್ಮ ಮನೇಲಿ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಂಡು 10 ನಿಮಿಷ ಬಿಟ್ಬಿಡಿ ಸಣ್ಣ ಉರಿಲಿ. ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10-15 ನಿಮಿಷ ಕುದಿಬೇಕು ಚೆನ್ನಾಗೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅದು ಸೈಡ್ಸ್ನಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇರುತ್ತೆ. ಆವಾಗ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಒಂದು ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ, ಈಗ 10-15 ನಿಮಿಷ ಆದಮೇಲೆ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡ್ಸ್ನಲ್ಲಿ. ಈಗ ರುಚಿಯಾದಂಥ ಗ್ರೇವಿ ರೆಡಿಯಾಗಿದೆ. ಈಗ ರುಚಿಯಾದಂಥ ಎಗ್ ದಮ್ ಗ್ರೇವಿನ ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಚಪಾತಿ ಒಟ್ಟಿಗೆ, ಇಲ್ಲ ರೈಸ್ ಒಟ್ಟಿಗೆ, ಇಲ್ಲ ಇಡ್ಲಿ, ಪೂರಿ, ದೋಸೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದೊಂದು ಸಿಂಪಲ್ ಆದಂಥ ದಮ್ ಎಗ್ ಗ್ರೇವಿನ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ದಮ್ ಎಗ್ ಗ್ರೇವಿನ. ನೀವು ನಿಮ್ಮ ಮನೆಯಲ್ಲಿ ಇಷ್ಟೇ ಸುಲಭವಾದಂಥ ರೆಸಿಪಿನ ಆದಷ್ಟು ಬೇಗ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.